ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೆಂಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಮಂಜುಳಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡ್ರಿ ಬೇಗವಾಗಿ ನಾವು ಅತಿ ಸುಲಭವಾಗಿ ಈರುಳ್ಳಿಯನ್ನು ಕಟ್ ಮಾಡುವ ಒಂದು ಮಿಕ್ಸರನ್ನು ತೋರಿಸ್ತಾ ಇದ್ದೀನಿ. ನಮಗೆಲ್ಲರಿಗೂ ಗೊತ್ತೇ ಇರ್ಬೋದು, ಆದರೆ ತುಂಬ ಕಡಿಮೆ ರೇಟಲ್ಲಿ, ಅಂದರೆ ಇದಕ್ಕೆ 100 ರೂಪಾಯಿ ಮಾತ್ರ. ತುಂಬ ಬೇಗನೆ ನಾವು ಕಟ್ಟನ್ನು ಮಾಡ್ಕೋಬೋದು. KG ಗಂಟೆ ಇದ್ದರೂ ಕೂಡ ಕಟ್ ಮಾಡ್ಕೋಬೋದು ಈರುಳ್ಳಿಯನ್ನು, ಮೆಣಸಿನ್ಕಾಯನ್ನು. ಹಾಗೆ ನೋಡಿರಿ ಬಾದಾಮಿನೂ ಕೂಡ ತೋರಿಸಿದ್ದಾರೆ. ಬಾದಾಮಿನೂ ಕೂಡ ನಾವು ಕಟ್ ಮಾಡ್ಕೋಬೋದು. ನೋಡಿ, ಈರುಳ್ಳಿನೂ ಕೂಡ ಎಷ್ಟೇ ಇದ್ದರೂ ನಾವು ಅತಿ ಸುಲಭವಾಗಿ ಈರುಳ್ಳಿನ ಕಟ್ ಮಾಡ್ಕೋಬೋದು. ಯಾಕಂದರೆ ಈರುಳ್ಳಿ ಕಟ್ ಮಾಡುವಾಗ ಕಣ್ಣಲ್ಲಿ ದಳ ನೀರು ಜಾಸ್ತಿ ಬರ್ತೈತೆ. ಹಾಗಾಗಿ ಈ ಥರ ಉಪಯೋಗ ಮಾಡೋದ್ರಿಂದ ತುಂಬ ಈಸಿಯಾಗಿ ನಾವು ನಮ್ಮ ಕೆಲಸವನ್ನು ಬೇಗ ಮಾಡ್ಕೋಬೋದು ಮತ್ತು ಟೈಮ್ ಕೂಡ ಉಳಿತಾಯ ಮಾಡಬಹುದು. ಇವಾಗ ನೋಡಿರಿ, ನಮ್ಮ ಭರತ ಓಪನ್ ಮಾಡ್ತಾ ಇದ್ದಾನೆ ಅದನ್ನು, ಯಾವ ರೀತಿ ಇದೆ ಅಂತ ಹೇಳಿ. ಸೇಮ್ ಒಂದು ಸಣ್ಣ ಜಾರ್ ಇರುತ್ತಲ್ಲ, ಅದೇ ಥರ ಇರ್ತೈತೆ ರೀ ಇದು. ಯಾವುದೇ ರೀತಿಯ ವಿದ್ಯುತ್ ಬೇಡ, ಯಾವುದೇ ರೀತಿಯ ಒಂದು ಕಟ್ ಮಾಡಬೇಕು ಅನ್ನೋಂಗಿಲ್ಲ. ನಾವು ಡೈರೆಕ್ಟಾಗಿ ಏನೇ ಬೇಕಾದರೂ ಇದಕ್ಕೆ ಹಾಕೋಬೋದು ರೀ. ನೋಡಿ, ಬ್ಲೇಡ್ ಕೂಡ ತುಂಬ ಹರಿತವಾಗಿದೆ. 3 ಬ್ಲೇಡನ್ನು ಇಟ್ಟಿದ್ದಾರೆ. ತುಂಬ ಸುಲಭವಾಗಿ ಕಟ್ ಮಾಡುತ್ತೆ. ಈರುಳ್ಳಿ, ಮೆಣಸಿನ್ಕಾಯಿ, ನಮಗೇನು ಬೇಕೋ ಅದನ್ನು ಕೂಡ ಕಟ್ ಮಾಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಇದಕ್ಕೊಂದು ದಾರವನ್ನು ಇಟ್ಟಿದ್ದಾರೆ. ಇದೇ ಮೇನ್ ಇದ್ರ ಕೆಲಸ ಮಾಡ್ತಾ ಇರೋದು. ಈ ದಾರ ಏನಾದರೂ ಕಟ್ ಆಗಿಬಿಟ್ರೆ ಇದು ಜಾರ್ ಹೋಗಿಬಿಡುತ್ತೆ. ಹಾಗಾಗಿ ನೋಡಿ, ತೋರಿಸ್ತಾ ಇದೆ ನೋಡಿ, ದಾರ ಎಷ್ಟು ಚೆಂದ ಇಟ್ಟಿದ್ದಾರೆ. ಈ ದಾರದಿಂದನೇ ಇದು ಕೆಲಸ ಆಗೋದು. ಹಾಗಾಗಿ ದಾರ ಕಟ್ ಆಗದೆ ಥರ ನಾವು ನೋಡ್ಕೋಬೇಕು. ತುಂಬ ಸುಲಭವಾಗಿ ನಾವು ಕಟ್ ಮಾಡ್ಕೋಬೋದು. ನೋಡಿ, ಇದು ಈಗ ಹೊಸದಿರೋದ್ರಿಂದ ನಾವು ಪೂರ್ತಿಯಾಗಿ ಇದನ್ನು ಕ್ಲೀನ್ ಮಾಡ್ಕೊಂಬಂದಿದ್ದೇನೆ. ಯಾಕಂದರೆ ಹೊಸದಾಗಿರ್ತದಲ್ಲ, ಕ್ಲೀನ್ ಮಾಡ್ಬೇಕ್ರಿ. ನೋಡಿರಿ, ನಾನು ಈಗ ಸಾಂಬಾರಿಗೆ ಟೊಮೆಟೊ ಹಣ್ಣನ್ನು ಮೆತ್ತಗೆ ಕುದಿಸ್ಕೊಂಡಿದ್ದೆ. ಈಗ ಈ ಒಂದು ಟೊಮೆಟೊ ಹಣ್ಣನ್ನು ನಾನು ಇದೇ ಒಂದು ಕಟ್ಟರಲ್ಲಿ ಹಾಕಿ ಕಟ್ ಮಾಡ್ತೀನಿ. ಸೇಮ್ ಮಿಕ್ಸಿ ಮಾಡಿರ್ತಾವಲ್ಲ ಅದೇ ರೀತಿ ಆಗ್ತೈತೆ ರೀ. ನೋಡಿರಿ, ಒಂದೊಂದು ಹಣ್ಣನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಅವ್ರೆಕಾಳು ಸಾರಿಗೆ ಇದು. ಟೊಮೆಟೊ ಹಣ್ಣು ಜಾಸ್ತಿ ಯಾಕೆಂದ್ರೆ ಅವ್ರೆಕಾಳು ಸಾಂಬಾರು ಕೂಡ ತುಂಬ ಚೆನ್ನಾಗಿ ಆಗ್ತೈತಿ. ನಾನು ಯಾವುದೇ ರೀತಿ ಮಿಕ್ಸಿಗೆ ಹಾಕಿಲ್ಲ, ಏನಿಲ್ಲ ರೀ. ಈಗ ಇದ್ರೊಳಗೆ ನಿಮ್ಗೆ ಸಣ್ಣಗೆ ಮಾಡೋದನ್ನು ತೋರಿಸ್ತೇನೆ ರೀ. ಎಷ್ಟು ಸೇಮ್ ನಾವು ಮಿಕ್ಸಿಗೆ ಹಾಕ್ತೇವಲ್ಲ ಅದೇ ಥರ ಆಗುತ್ತೆ. ಯಾವುದೇ ರೀತಿಯ ವಿದ್ಯುತ್ತೂ ಖರ್ಚಾಗಲ್ಲ, ಉಳಿತಾಯನ ಮಾಡ್ಬೋದು ನಾವು. ನೋಡಿರಿ, ಇವಾಗ ನಮ್ಮ ಭರತ್ ಅದು ಹೊಸದಿರೋದ್ರಿಂದ ಫಸ್ಟ್ ಅವನೇ ಕೆಲಸ ಮಾಡ್ತಾ ಇದ್ದಾನೆ. ಹುಡುಗರಿಗೆ ಮನ್ಯಾಗ ಒಂದು ಏನಾದ್ರು ವಸ್ತು ಬಂದುಬಿಟ್ರೆ ತುಂಬ ಖುಷಿ ಆಗಿಬಿಡ್ತೈತಿ. ನೋಡಿರಿ, ಇವಾಗ ತಿರುಗಿಸ್ತಾ ಇದ್ದಾನೆ ನೋಡಿರಿ. ಏನು ಕಷ್ಟಪಡೋ ಅವಶ್ಯಕತೆನೇ ಇಲ್ಲರಿ. ಜಾಸ್ತಿ ವರ್ಕ್ ಮಾಡಬೇಕು ಅನ್ನೋಂಗಿಲ್ಲ. ಇಷ್ಟು ದಾರ ಎಳೆದ್ಬಿಟ್ರೆ ಪೂರ್ತಿ ಎಲ್ಲ ಕಟ್ ಆಗಿಬಿಡ್ತೈತಿ. ಎಷ್ಟು ಸಣ್ಣಗೈತೆ ಅಂದ್ರೆ ಇದು ಸೇಮ್ ನಾವು ಮಿಕ್ಸಿ ಒಳಗೆ ಏನು ಹಾಕ್ಕೊಳ್ತೇವಲ್ಲ ರೀ, ಹಂಗೆ ಅದೇ ರೀತಿಯಾಗಿ ಸಣ್ಣಗೈತೆ ನೋಡಿರಿ. ಅತಿ ಬೇಗವಾಗಿ ಮಾಡ್ಬೋದು. ಹಾಗೇನೆ ಕೂಡ ಅತಿ ಬೇಗವಾಗಿ ಕ್ಲೀನನ್ನು ಮಾಡ್ಕೋಬೋದು ಇದನ್ನು. ಯಾಕಂದರೆ ಎಲ್ಲಿ ನಿಲ್ಲಂಗಿಲ್ಲ ರೀ, ಅಷ್ಟು ಬೇಗವಾಗಿ ಇದು ತೊಳೆದ್ಬಿಟ್ರೆ ಸ್ವಚ್ಛ ಆಗ್ತೈತಿ. ನೋಡಿರಿ, ಎಷ್ಟು ಸಣ್ಣಗೆ ಕಟ್ ಮಾಡಿದೆ ಅಂತ ಹೇಳಿ. ಮಿಕ್ಸಿ ಒಳಗೂ ಒಂದು ಭಾಳ ಹಾಕಿದ್ರೆ ಈ ಥರ ಆಗುತ್ತೈತಿ. ಹಾಗಾಗಿ ಭಾರಿ ಬೇಗವಾಗಿ ಸುಲಭವಾಗಿ ನಾವು ಅತಿ ಕಡಿಮೆ ಸಮಯದಲ್ಲಿ ನಾವು ಈ ಥರ ಮಾಡ್ಕೋಬೋದು. ನೋಡಿರಿ ಎಷ್ಟು ಸಣ್ಣಗೈತೆ ಅಂತ ಹೇಳಿ. ನಾವು ಇದನ್ನೀಗ ಸಾಂಬಾರಿಗೆ ಹಾಕಿಬಿಟ್ರೆ ತುಂಬ ರುಚಿ ಆಗ್ತೈತಿ. ಇದೇ ರೀತಿಯಾಗಿ ನಾವು ಪ್ರತಿಯೊಂದನ್ನು ಕಟ್ ಮಾಡ್ಬೋದು ರೀ. ಮೆಣಸಿನ್ಕಾಯಿ ಕಟ್ ಮಾಡ್ಕೋಬೋದು. ಸೇಮ್ ನಮಗೆ ಸಣ್ಣದು ಬೇಕಾದ್ರೆ ಸಣ್ಣದು ಕಟ್ ಮಾಡ್ಕೋಬೋದು, ದೊಡ್ಡದು ಬೇಕಂದ್ರೆ ದೊಡ್ಡದನ್ನು ಕಟ್ ಮಾಡ್ಕೋಬೋದು. ಏನಿಲ್ಲ, ಸ್ವಲ್ಪ ಜಾಸ್ತಿ ಪುಷ್ ಮಾಡಿಬಿಟ್ರೆ ತುಂಬ ಸಣ್ಣ ಆಗ್ತೈತಿ. ಸ್ವಲ್ಪ ಉಲ್ಟಾ ಹೊಡೆದೆ ಅಂದರೆ ಸ್ವಲ್ಪ ದಪ್ಪ ಬರ್ತೈತಿ. ನೋಡಿರಿ, ಇವಾಗ ಈರುಳ್ಳಿನ ಕಟ್ ಮಾಡೋದು ತೋರಿಸ್ತೀನಿ ನಾನು. ಈ ರೀತಿಯಾಗಿ ಈರುಳ್ಳಿನ ಕಟ್ ಮಾಡ್ಕೋಬೇಕ್ರಿ. ಎಷ್ಟೇ ಇದ್ರೂ ಈರುಳ್ಳಿನ ಅತಿ ಬೇಗವಾಗಿ ನಾವು ಇದರಲ್ಲಿ ಕಟಾವು ಮಾಡ್ಕೋಬೋದು. ನೋಡಿರಿ, ನಮ್ಮ ಭರತ ಇದನ್ನು ಕೂಡ ಹೊಡಿತದೆ ನೋಡಿರಿ. ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ. ನೋಡಿರಿ ಎಷ್ಟು ಸಣ್ಣ ಆಗಿದೆ ಅಂತ ಹೇಳಿ. ನಾವು ಪಲ್ಯಕ್ಕೆ ಅತಿ ಬೇಗವಾಗಿ ನಾವು ಈ ಥರ ಕಟ್ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಟಿಪ್ಸ್ ನಿಮಗೆ ಉಪಯೋಗ ಆಯ್ತು ಅಂದ್ಕೊಳ್ತೀನಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿರಿ. ಮತ್ತೆ ಹೊಸ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ರೀ. ಈ ವಿಡಿಯೋನ ಪೂರ್ತಿ ಕೊನೆಯವರೆಗೂ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ರೀ.